Welcome to all. See, in our previous class, we have worked out some of the simple examples and found out the values of trigonometric functions, and we have proved some of the simple examples by proving the LHS and RHS. Okay, so in our previous class, we have worked out 5 examples where we have considered LHS and used some trigonometric values, substituted them, and got the RHS. So let us continue our class on trigonometric functions. Okay. See, in today's session, I am going to derive or discuss about cosine sum formula. Okay. So ಈ ಒಂದು ಸೆಷನ್ ಅಲ್ಲಿ ಒಂದು ಥಿಯರಮ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಆ ಥಿಯರಮ್ ಅನ್ನು ನಾವು ಪ್ರೂವ್ ಮಾಡೋಣ. ಅದಕ್ಕಿಂತ ಮುಂಚೆ ಥಿಯರಮ್ ಅನ್ನೋದಕ್ಕಿಂತ ನೋಡಿ ಫಾರ್ಮುಲಾ. ಸೊ ವೆರಿ ಇಂಪಾರ್ಟೆಂಟ್ ಸೆಷನ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ವಿ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ. ಸಿ ವಾಟ್ ಇಸ್ ದಿಸ್ ಫಾರ್ಮುಲಾ? ನೋಡಿ, ಇದನ್ನು ನಾವು ಕೊಸೈನ್ ಸಮ್ ಫಾರ್ಮುಲಾ ಅಂತ ಹೇಳ್ತೀವಿ. ಅಬ್ಸರ್ವ್ ಮಾಡಿ, ನೋಡಿ, ಡಿರೈವ್ ಆರ್ ಪ್ರೂವ್ ದಟ್ ಅಂತ ನಾವು ಹೇಳ್ತೀವಿ. ನೋಡಿ, ಥಿಯರಮ್ ಅಂತ ನಾವು ಬರ್ಕೊಂಡಿದ್ದೀವಿ. ಡಿರೈವ್ ಕಾಸ್ ಆಫ್ ಎಕ್ಸ್, ಸಿ ಸಮ್ ಎಕ್ಸ್ ಅಂಡ್ ವೈ. ಸಿ ದಿಸ್ ಎಕ್ಸ್ ಅಂಡ್ ವೈ ಆರ್ ಆ್ಯಂಗಲ್ಸ್. ಎಕ್ಸ್ ಪ್ಲಸ್ ವೈ ಮೀನ್ಸ್ ಸಮ್, ಅದು ಮೊತ್ತ. ಸೊ ಯಾವುದ್ರ ಮೊತ್ತ? ನೋಡಿ, ಕಾಸ್. ಸೊ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಕಾಸ್ ಆಗಿದೆ. ಕೊಸೈನ್ ಸಮ್ ಫಾರ್ಮುಲಾ ಅಂತ ನಾವು ಹೇಳ್ತೀವಿ ಇದನ್ನು. ಸೊ ಐ ಆಮ್ ಗೋಯಿಂಗ್ ಟು ಡಿರೈವ್ ಕೊಸೈನ್ ಸಮ್ ಫಾರ್ಮುಲಾ. ಸೊ ನಾವು ಈಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಫಾರ್ಮುಲಾ ಏನು? ಕೊಸೈನ್ ಸಮ್ ಫಾರ್ಮುಲಾ. ಸಮ್ ಅಂತ ಹೇಗೆ ಹೇಳ್ತೀವಿ? ಸಮ್ ಆಫ್ ಟೂ ಆ್ಯಂಗಲ್ಸ್. ಎಕ್ಸ್ ಇಸ್ ಒನ್ ಆ್ಯಂಗಲ್, ವೈ ಇಸ್ ಅನದರ್ ಆ್ಯಂಗಲ್. ಎಕ್ಸ್ ಪ್ಲಸ್ ವೈ ಇಸ್ ಸಮ್ ಆಫ್ ದೋಸ್ ಆ್ಯಂಗಲ್ಸ್. ಅದಕ್ಕೆ ನಮಗೆ ಕೊಸೈನ್ ಸಮ್ ಫಾರ್ಮುಲಾ ಅಂತಲೂ ಹೇಳ್ತೀವಿ. ನೋಡಿ, ಏನಿದೆ ಕ್ವಶನ್? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ವೆರಿ ಇಂಪಾರ್ಟೆಂಟ್, ರೈಟ್ ಹ್ಯಾಂಡ್ ಸೈಡ್ ಗಮನಿಸಿ. ಕಾಸ್ ಎಕ್ಸ್ ಕಾಸ್ ವೈ, ನೋಡಿ ಪ್ರಾಡಕ್ಟ್ ಇದು. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ನೋಡಿ, ಅಬ್ಸರ್ವ್ ಮಾಡಿ ಚಿಹ್ನೆ ಮೈನಸ್. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಏನು? ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಇದನ್ನು ನಾವು ಡಿರೈವ್ ಮಾಡಬೇಕು ಬೈ ಯೂಸಿಂಗ್, ನೋಡಿ, ಇಲ್ಲಿ ಕಾನ್ಸೆಪ್ಟ್ ಆಫ್ ಯೂನಿಟ್ ಸರ್ಕಲ್ ಅಂತ ನಾವು ಹೇಳಿದ್ವಿ. ಅಂದರೆ ನಮಗೆ ಇದನ್ನು, ಈ ಥಿಯರಮನ್ನು ಪ್ರೂವ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ, 2-3 ಮೆಥಡ್ ಇದೆ. ಆದರೆ ನಾವಿಲ್ಲಿ ಏನನ್ನು ಬಳಸ್ಕೋಬೇಕು? ಯೂನಿಟ್ ಸರ್ಕಲ್. ಸೊ ಯೂನಿಟ್ ಸರ್ಕಲ್ ಮೀನ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ಎ ಸರ್ಕಲ್ whose radius is 1 unit and we consider the points in the circumference of the circle, then we prove this result. ನೋಡಿ, ನಮ್ಮ ಪ್ರೂಫನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಫಾರ್ಮುಲಾವನ್ನು ಗಮನ ಕೊಡಿ. ಕೊಸೈನ್ ಸಮ್ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ಏನು ಹೇಳುತ್ತೆ ಫಾರ್ಮುಲಾ? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಕೊಸೈನ್ ಸಮ್ ಫಾರ್ಮುಲಾ. ನೋಡಿ, ಇಲ್ಲಿ ಎಕ್ಸ್ ಮತ್ತು ವೈ ಅಂತಕ್ಕಂಥದ್ದು ಏನು ನಾವು ಯೂಸ್ ಮಾಡಿದ್ದೀವಿ ನೋಟೇಷನ್ಸ್. ನೀವು ಎಕ್ಸ್ ಮತ್ತು ವೈ ಜಾಗದಲ್ಲಿ ಯು ಕ್ಯಾನ್ ಯೂಸ್ ಎನಿ ಅದರ್ ಲೆಟರ್ಸ್ ಲೈಕ್ ಕ್ಯಾಪಿಟಲ್ ಎ ಅಂಡ್ ಕ್ಯಾಪಿಟಲ್ ಬಿ, ಥೀಟಾ ಅಂಡ್ ಫೈ. ಓಕೆ, ಆಲ್ಫಾ ಅಂಡ್ ಬೀಟಾ. ನಮಗೆ ಒಟ್ಟು 2 ಡಿಫ್ರೆಂಟ್ ಆ್ಯಂಗಲ್ಸ್ ಬೇಕು. ಇಲ್ಲಿ ಎಕ್ಸ್ ಈಸ್ ಒನ್ ಆ್ಯಂಗಲ್, ವೈ ಈಸ್ ಅನದರ್ ಆ್ಯಂಗಲ್. ಸೊ ಇಫ್ ಐ ಕನ್ಸಿಡರ್ ದೋಸ್ ಸಮ್ ಎಕ್ಸ್ ಪ್ಲಸ್ ವೈ, ಕೊಸೈನ್ ಆಫ್ ದ ಸಮ್, ಸಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬಿಕಮ್ಸ್, ನೋಡಿ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಈ ರಿಸಲ್ಟ್ ನಮಗೆ ಫೈನಲ್ ಬರಬೇಕು. ಸೊ ಪ್ರಶ್ನೆ ಈ ಥರ ಇದೆ. ಸೊ ಲೆಟ್ ಅಸ್ ಪ್ರೂವ್ ದಿಸ್ ಬೈ ಯೂನಿಟ್ ಸರ್ಕಲ್. ಸೊ ನಮಗೆ ಫಸ್ಟ್ ಚಿತ್ರವನ್ನು ಹಾಕಬೇಕು, ಯೂನಿಟ್ ಸರ್ಕಲ್. ಓಕೆ, ಸೊ ಐ ವಿಲ್ ಡ್ರಾ ದ, ನೋಡಿ ಅಬ್ಸರ್ವ್ ಮಾಡಿ. ಸೊ ನಾವಿಲ್ಲಿ ಒಂದು ಕಾರ್ಟೀಷಿಯನ್ ಪ್ಲೇನನ್ನು ಕನ್ಸಿಡರ್ ಮಾಡೋಣ. ನೋಡಿ, ಓಕೆ, ದಿಸ್ ಇಸ್ ಎಕ್ಸ್, this is x axis and this is y axis. Okay, x dash, y dash. ಈಗ ನಾವು ಒಂದು, ನೋಡಿ, I have to consider a circle. Okay, I will consider one circle. ನೋಡಿ, ಅಬ್ಸರ್ವ್ ಮಾಡಿ. Okay, see, I have considered a circle. ಓಕೆ, ಇದು ನೋಡಿ, ಇದು ರಫ್ ಡಯಾಗ್ರಾಮು. ಸೊ ನಾವಿಲ್ಲಿ ಸ್ವಲ್ಪ ಇದನ್ನ, ಸೊ ದಿಸ್ ಸರ್ಕಲ್ ಕಟ್ಸ್ ದ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಟ್ ದಿಸ್ ಪಾಯಿಂಟ್. ಸೊ ನಾವು ಇದನ್ನು ನಾವು ಮುಂಚೆನೂ ಕೂಡ ನೋಡಿದ್ದೀವಿ. ಸೊ ಯೂನಿಟ್ ಸರ್ಕಲ್. ಓಕೆ, ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್, ಸಿ ದಿಸ್ ಪಾಯಿಂಟ್ ಆಸ್ ಎ. ನೋಡಿ, ಅಬ್ಸರ್ವ್ ಮಾಡಿ ಸರಿಯಾಗಿ. ಸೊ ಎ ಈಸ್ ಎ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಓಕೆ, ನೋಡಿ, ಈ ಕಾನ್ಸೆಪ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಲೆಟ್ ಅಸ್ ರಿಕಾಲ್ ಸಮ್ ಬೇಸಿಕ್ ಪಾಯಿಂಟ್ಸ್. ಸೊ ನೋಡಿ, ಈಗ ನಮಗೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇದ್ದಾಗ, ಸೊ ಇಫ್ ಆರಿಜಿನ್ ಇಸ್ ಅ ಪಾಯಿಂಟ್, ಸಿ ಇಫ್ ಪಿ, ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಸೊ ಇಫ್ ಪಿ ಇಸ್ ಮೈ ಪಾಯಿಂಟ್ ಇನ್ ಎನಿ ಕ್ವಾಡ್ರೆಂಟ್. ಓಕೆ, ಐ ಹ್ಯಾವ್ ಕನ್ಸಿಡರ್ಡ್ ಅ ಪಾಯಿಂಟ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸಿ ಡ್ರಾ ದಿಸ್ ಲೈನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ನೋಡಿ, ಆಗ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಡಿಸ್ಟೆನ್ಸ್ ಐ ವಿಲ್ ಕನ್ಸಿಡರ್ as x, this distance I will consider this as y, and this distance I will consider as radius r. ಓಕೆ, ನೋಡಿ, ಈಗ ಯೂನಿಟ್ ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಓಕೆ, ನನಗೆ ಇಲ್ಲೊಂದು ಸರ್ಕಲ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ರೇಡಿಯಸ್ 1 ಯೂನಿಟ್ ಆಗುತ್ತೆ. ನೋಡಿ, ಇಲ್ಲಿ ಥೀಟಾ ಇದೆ ಆ್ಯಂಗಲ್. ಓಕೆ, ಲೆಟ್ ಮಿ ಕನ್ಸಿಡರ್ ದಿಸ್ ಆ್ಯಂಗಲ್ ಆಸ್ ಥೀಟಾ. ಸೊ ಥೀಟಾ ಇಸ್ ಎ ಆ್ಯಂಗಲ್
ದಟ್ ಈಸ್ ಆ್ಯಂಗಲ್ ಎಕ್ಸ್ ಒ ಪಿ ಈಸ್ ಈಕ್ವಲ್ ಟು ಥೀಟಾ. ನೋಡಿ ಈಗ ನಾವು ಇದರಲ್ಲಿ ಸೈನನ್ನು ಡಿಫೈನ್ ಮಾಡಿದ್ರೆ ನಮಗೆ ಗೊತ್ತಿದೆ ಇದು ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನಸ್. ನೋಡಿ ಆಪೋಸಿಟ್ ವೈ ಡಿವೈಡೆಡ್ ಬೈ ನೋಡಿ ಹೈಪೋಟೆನಸ್ ಏನಾಗಿದೆ ಆರ್, ವೈ ಬೈ ಆರ್, ಆರ್ ವೈ ಬೈ ಸಿ, ಆರ್ ಮೀನ್ಸ್ ಯೂನಿಟ್ ಸರ್ಕಲ್ ದಟ್ ಈಸ್ 1. ಅಲ್ಲಿಗೆ ನನಗೆ ವೈ ಕೋಆರ್ಡಿನೇಟ್ ಏನಾಯಿತು, ವಿ ನೋ ದಿಸ್ ಸೈನ್ ಥೀಟಾ. ನಮಗೆ ನೋಡಿ ಯಾವತ್ತೂ ಗೊತ್ತಿರಬೇಕು ವೈ ಕೋಆರ್ಡಿನೇಟ್ ಮೀನ್ಸ್ ಸೈನ್ ಆಫ್ ದ ಆ್ಯಂಗಲ್. ನಾವು ಯಾವ ಆ್ಯಂಗಲ್ ಕನ್ಸಿಡರ್ ಮಾಡಿರ್ತೀವೋ ಅದರ ಸೈನ್ ದಟ್ ಗಿವ್ಸ್ ವೈ ಕೋಆರ್ಡಿನೇಟ್. ಅದೇ ಥರ ನಮಗೆ ಕಾಸನ್ನು ನಾವು ಡಿಫೈನ್ ಮಾಡಿದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ದಟ್ ಈಸ್ ಎಕ್ಸ್ ಬೈ ಆರ್, ದಟ್ ಈಸ್ ಎಕ್ಸ್ ಬೈ ಸಿ ಆರ್ ಅಂದರೆ 1. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಏನಾಯಿತು, ಎಕ್ಸ್ ಕೋಆರ್ಡಿನೇಟ್ ಏನಾಯಿತು ನೋಡಿ ಕಾಸ್ ಥೀಟಾ. ಸೊ ರಿಮೆಂಬರ್ ದಿಸ್ ಥಿಂಗ್ಸ್. ಈ ಥೇರಮನ್ನು ಪ್ರೂವ್ ಮಾಡೋದಕ್ಕಿಂತ ಮುಂಚೆ ನೋಡಿ ನಮ್ಮ ಪ್ರೀವಿಯಸ್ ಕ್ಲಾಸಸ್ನ ರೀಕ್ಯಾಪ್ ಮಾಡ್ಕೋಬೇಕು. ಎಕ್ಸ್ ಮೀನ್ಸ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಅಂದರೆ ಕಾಸ್ ಥೀಟಾ, ಕಾಸ್ ಆಫ್ ದ ಆ್ಯಂಗಲ್. ನೀವು ಯಾವ ಆ್ಯಂಗಲ್ ತೊಗೊಂತೀರೋ ಅದ್ರ ಕೊಸೈನ್. ವೈ ಅಂದರೆ ಸೈನ್ ಆಫ್ ದ ಆ್ಯಂಗಲ್. ಓಕೆ, ದೀಸ್ ಪಾಯಿಂಟ್ಸ್ should be recalled from our previous classes. So x coordinate is cosine, y coordinate is sine. Okay, so now let us begin our proof. ನೋಡಿ ಇಲ್ಲಿ ಫಸ್ಟ್ ನಾವು ನೋಡೋಣ. ಇಲ್ಲಿ let us consider, so ನಾವು ಏನು ತಗೊಂಡಿದ್ದೀವಿ, let us consider a unit circle whose center is CO. So it is a unit circle whose center is origin. Okay, this is the center of the circle. So unit circle means radius will be 1 unit. Okay, so I am considering unit circle whose center is at O. Okay, so observe carefully. X coordinate is what, cosine, and y is y coordinate means what, sine of the angle. ನೋಡಿ ಈಗ ನಾವು ಏನನ್ನು ಪ್ರೂವ್ ಮಾಡಬೇಕು ನೋಡಿ, ಅಬ್ಸರ್ವ್ ಮಾಡಿ ಫಾರ್ಮುಲಾವನ್ನು. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ ಇಲ್ಲಿ ಎಕ್ಸ್ ಅಂಡ್ ವೈ ಅಂತಕ್ಕಂಥವೇನು, ದೇ ಆರ್ ದ ಆಂಗಲ್ಸ್. ಎಕ್ಸ್ ಈಸ್ ಒನ್ ಆಂಗಲ್, ವೈ ಈಸ್ ಅನದರ್ ಆಂಗಲ್, ಎಕ್ಸ್ ಪ್ಲಸ್ ವೈ ಈಸ್ ಸಮ್ ಆಫ್ ದಟ್. ಸೊ ಅವೆಲ್ಲ ಆಂಗಲ್ಸ್ ನಾವಿಲ್ಲಿ ತೋರಿಸ್ಬೇಕು. ನೋಡಿ ಅಬ್ಸರ್ವ್ ಮಾಡಿ ಈಗ. ಓಕೆ, ಸೊ ಐ ವಿಲ್ ಕನ್ಸಿಡರ್ ಸೇ ಅನದರ್ ಪಾಯಿಂಟ್. ನೋಡಿ ಅಬ್ಸರ್ವ್ ಮಾಡಿ. ಸೊ ನಾವು ಸರ್ಕಂಫರೆನ್ಸ್ ಮೇಲೆ ಪಾಯಿಂಟ್ಸ್ ಅನ್ನು ತಗೊಳ್ತಾ ಹೋಗ್ತೀವಿ. ಸೊ ಲೆಟ್ ಮಿ ಕನ್ಸಿಡರ್ ಅನದರ್ ಪಾಯಿಂಟ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬೇಕು ನೀವೀಗ. ಓಕೆ, ಲೆಟ್ ಮಿ ಕನ್ಸಿಡರ್ ದಿಸ್ ಬಿ ಎಸ್ ಅನದರ್ ಪಾಯಿಂಟ್. ಸಿ ಮೊದಲನೇ ಪಾಯಿಂಟ್ ನಿಮಗೆ ಎ ಇದೆ. ಸೊ ಎ ಅಂದರೆ ಇಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್, ಕೋಆರ್ಡಿನೇಟ್ಸ್ ಬರೆಯೋಣ. ಸೊ ಎ ಇಸ್ ಎ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಹಾಗಾದ್ರೆ ಓ ಎ ಏನು, ರೇಡಿಯಸ್. ಓ ಎ ವಿಲ್ ಬಿ ರೇಡಿಯಸ್. ಸೊ ಆ ರೇಡಿಯಸ್ ಎಷ್ಟಿರುತ್ತೆ ನೋಡಿ, ಯೂನಿಟ್ ಸರ್ಕಲ್ ಮೀನ್ಸ್ 1 ಯೂನಿಟ್ ಇರುತ್ತೆ. ಸೊ ಓ ಎ ಈಸ್ 1. ಸೊ ಎ ಇಸ್ ಅ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂದರೆ ನಮಗೆ ಗೊತ್ತಿದೆ ಎಕ್ಸ್ ಕೋಆರ್ಡಿನೇಟ್ ಇರಬೇಕು, 1 ಇದೆ, ಬಿಕಾಸ್ ಇಟ್ ಇಸ್ 1 ಯೂನಿಟ್. ಸೊ ವೈ ಕೋಆರ್ಡಿನೇಟ್ ಮೀನ್ಸ್ ಸೊ ಎನಿ ಪಾಯಿಂಟ್ ವಿಚ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಸೊ ವೈ ಕೋಆರ್ಡಿನೇಟ್ ವಿಲ್ ಬಿ 0. ಇದ್ರ ವೈ ಕೋಆರ್ಡಿನೇಟ್ ಇರೋಲ್ಲ, ಯಾಕಂದ್ರೆ ಇದು ಎಕ್ಸ್ ಆಕ್ಸಿಸ್. ಹಾಗಾದ್ರೆ ಕೋಆರ್ಡಿನೇಟ್ಸ್ ಆಫ್ ಎ ಏನಾಯಿತು, 1, 0. ಓಕೆ, ನನಗೆ ಎ ಪಾಯಿಂಟಿನ ಕೋಆರ್ಡಿನೇಟ್ಸ್ ಬಂತು. ಫಸ್ಟ್ ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ, ಆಮೇಲೆ ನಾವು ಡಿಸ್ಕ್ರಿಪ್ಷನ್ ಅನ್ನು ಬರೀಬೋದು. ನೋಡಿ, ದೆನ್ ಐ ಕನ್ಸಿಡರ್ ಅನದರ್ ಪಾಯಿಂಟ್ ಬಿ. ಓಕೆ, ದೆನ್ ಜಾಯಿನ್ ದಿಸ್. ಓಕೆ, ಜಾಯಿನ್ ದಿಸ್. ಐ ವಿಲ್ ಡ್ರಾ ದಿಸ್ ಸರ್ಕಲ್ ಹಿಯರ್. ಓಕೆ, ಐ ವಿಲ್ ಕನ್ಸಿಡರ್ ಸಮ್ವೇರ್ ಹಿಯರ್. ನೋಡಿ ಈಗ ನಾವು ಇದನ್ನು ಓಕೆ, so B is a point, another point on the circumference. Of course, OA is radius, OB is also radius. ಅದು ಕೂಡ ತ್ರಿಜ್ಯನೇ. ಸೊ OB ಎಷ್ಟಿರುತ್ತೆ, 1 ಯೂನಿಟ್. ಬಿಕಾಸ್ ಐ ಆಮ್ ಕನ್ಸಿಡರಿಂಗ್ ಯೂನಿಟ್ಸ್. ನಾವು ಯೂನಿಟ್ ಸರ್ಕಲ್ ತಗೊತಾ ಇದ್ದೀವಿ. ನೋಡಿ ಈಗ ಬಿ ಅಂದರೆ ಈ ಬಿ ಯ ಕೋಆರ್ಡಿನೇಟ್ಸ್ ಅನ್ನು ಕೂಡ ನಾವು ಬರೀಬೇಕಾಗುತ್ತೆ. ಸೊ ದೇ ಆರ್ ದ ಪಾಯಿಂಟ್ಸ್. ಸೊ ಇಟ್ ಇಸ್ ಅ ಪಾಯಿಂಟ್. ದಿಸ್ ಒನ್ ಇಸ್ ಆಲ್ಸೋ ಎ ಪಾಯಿಂಟ್. ನೋಡಿ ಈಗ ಆಂಗಲ್ ಎ ಒ ಬಿ ಅಂತ ಇದೆ. ಅಂದರೆ ನಾನು ಓಕೆ, ನಮಗೆ ಗೊತ್ತಿದೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಇದೆ. ಓಕೆ, ವಿಲ್ ಮಾರ್ಕ್ ದಿಸ್. ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ದರೆ ನಮ್ಮ ಆ್ಯಂಗಲ್ ಏನಾಗಿರುತ್ತೆ, ಪಾಸಿಟಿವ್. ಸೊ ಲೆಟ್ ಅಸ್ ಟೇಕ್ ದಿಸ್ ಆ್ಯಂಗಲ್ ಎ ಒ ಬಿ. ದಟ್ ಈಸ್ ಸಿ, ಲೆಟ್ ಆ್ಯಂಗಲ್ ಎ ಒ ಬಿ. ನೋಡಿ ಕೋನ ಎ ಒ ಬಿ ಅಂತಿದೆ. ಸೊ ನನಗೆ ಮೊದಲನೇ ಆ್ಯಂಗಲ್ ನೋಡಿ ಇಲ್ಲಿ ಏನಿದೆ, ಎಕ್ಸ್ ಅಂತ ಹೇಳ್ತೀನಿ. ಅಂದರೆ ದಿಸ್ ಆ್ಯಂಗಲ್ ಐ ವಿಲ್ ಟೇಕ್ ಇಟ್ ಆಸ್ ಸಿ ಎಕ್ಸ್. ಸೊ ಇಟ್ ಈಸ್ ಲೆಟ್ ದಟ್ ಆ್ಯಂಗಲ್ ಬಿ ಎಕ್ಸ್. ನೋಡಿ ಅಬ್ಸರ್ವ್ ಮಾಡಿ, ಆ್ಯಂಗಲ್ ಎ ಒ ಬಿ ಅಂತಕ್ಕಂಥದ್ದು ಕೋನ ಎಕ್ಸ್. ಹಾಗಾದರೆ ಇಟ್ ಈಸ್ ದಿಸ್ ಆ್ಯಂಗಲ್ ಎ ಒ ಬಿ ಈಸ್ ಫಾರ್ಮ್ಡ್ ಬೈ ಆರ್ ಕೆ ಬಿ. ನೋಡಿ ಇದು ಆರ್ ಕೆ ಬಿ ಇಂದ ಫಾರ್ಮ್ ಆಗಿದೆ. ಇಲ್ಲಿದೆ ನೋಡಿ ಆರ್ ಕೆ ಬಿ. ಹಾಗಾದ್ರೆ ಈ ಆರ್ ಕೆ ಬಿ ಲೆಂತ್ ನಾವು ಏನು ತೊಗೊಂಡಿದ್ದೀನಿ, ಎಕ್ಸ್ ತೊಗೊಂಡಿದ್ದೀನಿ. ಸೊ ಐ ವಿಲ್ ಶೋ ಇಟ್. ಓಕೆ, ನೋಡಿ ಆರ್ ಕೆ ಬಿ ಲೆಂತ್, ಸೊ ಇದನ್ನು ಬರದೇ ಇದು ನಡೆಯುತ್ತೆ. ಓಕೆ, ದಿಸ್ ಆರ್ ಕೆ ಬಿ ಲೆಂತ್ ನಾನು ಏನು ತೊಗೊಂಡಿದ್ದೀನಿ, ಎಕ್ಸ್. ಸೊ ದಟ್ ಈಸ್ ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊಂಡಿದ್ದೀನಿ. ನನಗೆ ಮೊದಲನೇ ಆ್ಯಂಗಲ್ ಬಂತು. ಓಕೆ, ಸಿ ಆಫ್ಟರ್ ರೈಟಿಂಗ್ ದಿಸ್ ನೋಡಿ ನಮಗೀಗ ಬಿ ಪಾಯಿಂಟ್. ಸೊ ಪಾಯಿಂಟ್ ಬಿ ಈಸ್ ಆನ್ ದ ಸರ್ಕಂಫರೆನ್ಸ್ ಸರ್ಕಲ್. ನೋಡಿ ಪಾಯಿಂಟ್ ಬಿ ದು ಕೋಆರ್ಡಿನೇಟ್ಸ್ ಬರೀಬೇಕು. ನೋಡಿ ಪಾಯಿಂಟ್ ಎ ಕೋಆರ್ಡಿನೇಟ್ಸ್ ಆಲ್ರೆಡಿ ಬರ್ದಿದ್ದೀವಿ ನಾವು, 1, 0. ಓಕೆ, ಅದೇ ಥರ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಬಿ. ನೋಡಿ ಅಬ್ಸರ್ವ್ ಮಾಡಿ,
ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನು ಇಲ್ಲಿ ಬರೀಬೇಕು. ಅಂದ್ರೆ ನನಗೆ ಎಕ್ಸ್ ಕೋಆರ್ಡಿನೇಟ್ ಬರೀಬೇಕು, ವೈ ಕೋಆರ್ಡಿನೇಟ್ ಬರೀಬೇಕು. ನೋಡಿ ಈಗ ಅಬ್ಸರ್ವ್ ಮಾಡಿ ಆಂಗಲ್ ಅನ್ನ, ಇಲ್ಲಿ ಎಕ್ಸ್ ಅಂತ ಇದೆ. ಓಕೆ, ನೋಡಿ ಇಲ್ಲಿ ನಾವು ಹೇಳಿದ್ವಿ. ಸೊ ಇಫ್ ವಿ ಹ್ಯಾವ್ ಎ ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್, so circumference of the circle, unit circle, then if they consider this length as x, this length as y, and this length as r, then coordinates of this point, see p, ನಾನು p ಅಂತ ಪಾಯಿಂಟ್ ಜನರಲ್ ತಗೊಂಡಿದ್ದೀನಿ. ಇಲ್ಲಿ ನನಗೆ ಜನರಲ್ ನಾವೇನು ಬರಿತೀವಿ, ಎಕ್ಸ್ ವೈ ಅಂತ ಬರಿತೀವಿ. ಅಂದರೆ ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್. ಹಾಗಾದ್ರೆ ನೋಡಿ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಏನಿದೆ, ಅಬ್ಸರ್ವ್ ಮಾಡಿ, ಕಾಸ್ ಥೀಟಾ, ಕಾಮ ವೈ ಕೋಆರ್ಡಿನೇಟ್ ಏನಿದೆ, ಸೈನ್ ಥೀಟಾ. ನನಗೆ ಆ್ಯಕ್ಚುಲಿ ಎಕ್ಸ್ ಕೋಆರ್ಡಿನೇಟ್ ಏನು, ಕಾಸ್ ಥೀಟಾ, ವೈ ಕೋಆರ್ಡಿನೇಟ್ ಏನು ನೋಡಿ, ಸೈನ್ ಥೀಟಾ. ಜನರಲ್ ಆಗಿ ಕಾಸ್ ಆಫ್ ದ ಆಂಗಲ್, ಸೈನ್ ಆಫ್ ದ ಆಂಗಲ್. ನೋಡಿ ಇಲ್ಲಿ ಈಗ ನಾವು ಆಂಗಲ್ ಹೇಳ್ತಾ ಇರೋದು ಯಾವುದು, ಆಂಗಲ್ ಎ ಒ ಬಿ ಏನಿದೆ, ಆಂಗಲ್ ಎಕ್ಸ್. ಹಾಗಾದ್ರೆ ಇದು ಎಕ್ಸ್ ಕೋಆರ್ಡಿನೇಟ್ ಏನಾಗಬೇಕು, ಕಾಸ್ ಆಫ್ ದ ಆಂಗಲ್ ಅಂದ್ರೆ ಕಾಸ್ ಎಕ್ಸ್. ದೆನ್ ವೈ ಕೋಆರ್ಡಿನೇಟ್ ಏನಾಗಬೇಕು ನೋಡಿ, ಸೈನ್ ಎಕ್ಸ್. ಓಕೆ, ಕಾಸ್ ಎಕ್ಸ್ ಕಮ ಸೈನ್ ಎಕ್ಸ್. ಸೊ ಇವು ನಮ್ಮ ಪಾಯಿಂಟ್ ಬಿ ಯ ಕೋಆರ್ಡಿನೇಟ್ಸ್. ಓಕೆ, ಅಲ್ಲಿಗೆ ಬಿ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಬಿ ಬಂತು. ನೋಡಿ ಅಬ್ಸರ್ವ್ ಮಾಡಿ ಸರಿಯಾಗಿ, ಇನ್ನೊಂದ್ಸರಿ, ಕಾಸ್ ಎಕ್ಸ್ ಕಮ ಸೈನ್ ಎಕ್ಸ್, ದೇ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಬಿ. ಅಂಡ್ ಆಂಗಲ್ ಎ ಒ ಬಿ, ನೋಡಿ ಆಂಗಲ್ ಎ ಒ ಬಿ ಎಷ್ಟಿತ್ತು, ಎಕ್ಸ್. ನಾನು ಇಲ್ಲಿ ಮಾರ್ಕ್ ಅನ್ನು ಮಾಡಿದ್ವಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಆಂಗಲ್ ಇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಓಕೆ, ಸೊ ನೋಡಿ ಇದೆಲ್ಲ ನಮಗೆ ಬೇಸಿಕ್. ಓಕೆ, ಬೇಸಿಕ್ ಪಾಯಿಂಟ್ಸ್. ದೆನ್ ನೋಡಿ ಈಗ ಇಲ್ಲಿ ಎಕ್ಸ್ ಆಯಿತು. ಓಕೆ, ನೋಡಿ ಇನ್ನೊಂದು ಆಂಗಲ್ ವೈ ಬೇಕು. ಓಕೆ, ಐ ನೀಡ್ ಅನದರ್ ಆಂಗಲ್ ವೈ. ಸೊ ಆ ವೈ ಆಂಗಲ್ ವೈ ಅಂದರೆ ನೋಡಿ ಇಲ್ಲಿ ಆಲ್ರೆಡಿ ಆಂಗಲ್ ಎ ಒ ಬಿ ಆಯಿತು. ಓಕೆ, ನಾವು ಐ ವಿಲ್ ಕನ್ಸಿಡರ್ ಸಿ ಆಂಗಲ್ ಬಿ ಒ ಸಿ. ಐ ವಿಲ್ ಟೇಕ್ ಅನದರ್ ಪಾಯಿಂಟ್. ನೋಡಿ ಇಲ್ಲಿ ಸಿ ಅಂತ ನಾನು ಇನ್ನೊಂದು ಪಾಯಿಂಟ್ ತಗೊಳ್ತೀನಿ. ದೆನ್ ಓಕೆ, ಇದನ್ನು ಆರಿಜಿನ್ ಬರೀತೀನಿ. ನೋಡಿ ಈ ಪದನ ಜಾಯಿನ್ ಮಾಡ್ತೀನಿ. ಓಕೆ, ನೋಡಿ ಅಬ್ಸರ್ವ್ ಮಾಡಿ. ಸೊ ನಮಗೆ ಇನ್ನೊಂದು ದಿಸ್ ಓ ಸಿ. ಓಕೆ, ಓ ಸಿ ಇಸ್ ಆಲ್ಸೋ ರೇಡಿಯಸ್, ಅದು ಕೂಡ 1 ಯೂನಿಟ್ ಇರುತ್ತೆ. ಈಗ ಪಾಯಿಂಟ್ ಸಿ ಇಲ್ಲಿ ಬಂತು. ಸೊ ಲೆಟ್ ಮಿ ಕನ್ಸಿಡರ್, ನೋಡಿ ಇಲ್ಲಿ ಬರೀತೀನಿ, ದಿಸ್ ಆಂಗಲ್. ನೋಡಿ ಅಬ್ಸರ್ವ್ ಮಾಡಿ ಸರಿ, ಆಂಗಲ್ ಬಿ ಒ ಸಿ. ಲೆಟ್ ಮಿ ಟೇಕ್ ದಟ್ ಆಸ್ ವೈ. ಹಾಗಾದರೆ ಆಂಗಲ್ ಬಿ ಒ ಸಿ ನಮಗೆ ವೈ ಆಗಿರಲಿ. ಸೊ ನಾನು ಇಲ್ಲಿ ಯಾರ ಮಾರ್ಕನ್ನು ಬರ್ತಿದ್ದೀನಿ, ಅದು ಕೂಡ ಡೈರೆಕ್ಷನ್ ಆಂಟಿ ಕ್ಲಾಕ್ ಡೈರೆಕ್ಷನ್. ನಾವು ಸಿ, ಈಗ ನನಗೆ ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನು ಬರೀಬೇಕು. ನೋಡಿ ಪಾಯಿಂಟ್ ಸಿ, ಇಟ್ ಇಸ್ ಆಲ್ಸೋ ಆನ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಸೊ ನಾವು ಈ ಪಾಯಿಂಟ್ ಯಾವ ಥರ ಬರೆದಿದ್ದೀವಲ್ಲ ನೋಡಿ ಅದೇ ಥರ ಬರೀಬೇಕು. ನೋಡಿ ಅಬ್ಸರ್ವ್ ಮಾಡಿ, ಇದು ಇನ್ನೊಂದು ಸರಿ ಲೆಟ್ ಮಿ ರಿಪೀಟ್ ಇಟ್ ಅಗೈನ್. ನೋಡಿ ಆಂಗಲ್ ಎ ಒ ಬಿ ಏನಾಯಿತು, ದಿಸ್ ಆಂಗಲ್ ಎಕ್ಸ್, ಅಂದರೆ ಇಲ್ಲಿಂದ ಇಲ್ಲಿ ಟ್ರೇಸ್ ಔಟ್ ಆಗಿರೋದು ಎಕ್ಸ್. ದೆನ್ ಇಲ್ಲಿಂದ ಇಲ್ಲಿ ಟ್ರೇಸ್ ಆಗಿರೋದು ಅಂದರೆ ಯಾವುದು, ಆಂಗಲ್ ಬಿ ಒ ಸಿ. ಇಟ್ ಹ್ಯಾಸ್ ಕವರ್ಡ್ ಅನ್ ಅಮೌಂಟ್ ಆಫ್ ವೈ. ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸ್, ಇಲ್ಲಿಂದ ಇಲ್ಲಿಗೆ ವೈ, ಅಂದರೆ ನಮಗೆ ನೋಡಿ ಈ ಆರ್ಕ್. ಸೊ ಆಂಗಲ್ ಬಿ ಒ ಸಿ, ಆಂಗಲ್ ಬಿ ಒ ಸಿ ಇಸ್ ಫಾರ್ಮ್ಡ್ ಬೈ ದ ಆರ್ಕ್ ಬಿ ಸಿ. ಹಾಗಾದರೆ ಇದು ನನಗೆ ವೈ ಅಂತ ಆಗುತ್ತೆ. ಓಕೆ, ದಿಸ್ ಆರ್ಕ್ ಲೆಂತ್ ಇಸ್ ಎಕ್ಸ್, ದಿಸ್ ಆರ್ಕ್ ಲೆಂತ್ ಇಸ್ ವೈ. ನೋಡಿ ನಮಗೆ ಈಗ ಸಮ್ ಬೇಕು. ಈಗ ವೈ ಆಯಿತು ನನಗೆ. ಸೊ ಎಕ್ಸ್ ಆಯಿತು, ವೈ ಆಯಿತು, ಎಕ್ಸ್ ಪ್ಲಸ್ ವೈ. ನೋಡಿ ಈ ಆ್ಯಂಗಲ್ ಎಕ್ಸ್, ಈ ಆ್ಯಂಗಲ್ ವೈ. ಹಾಗಾದರೆ ಅವುಗಳ ಸಮ್ ಅಂದರೆ ನನಗೆ ಎಲ್ಲಿಂದ ಟ್ರೇಸ್ ಆಗಬೇಕು ಆ್ಯಂಗಲ್, ನೋಡಿ ಇಷ್ಟು ಕವರ್ ಆಗಬೇಕು. ಸೊ ದಿಸ್ ವಿಲ್ ಬಿ ಮೈ ಸಮ್, ದಟ್ ಈಸ್ ಎಕ್ಸ್ ಪ್ಲಸ್ ನೋಡಿ ವೈ. ಯಾವ ಆ್ಯಂಗಲ್ ಅದು, ಆ್ಯಂಗಲ್ ಎ ಒ ಸಿ. ಓಕೆ, ದೆನ್ ನೋಡಿ ಆ್ಯಂಗಲ್ ಎ ಒ ಸಿ ವಿಲ್ ಬಿ ವಾಟ್, ಸಮ್ ಆಫ್ ದೀಸ್ ಟು. ನೋಡಿ ಇವೆರಡರ ಮೊತ್ತ ಅಬ್ಸರ್ವ್ ಮಾಡಿ ಸರಿ. ಎ ಒ ಬಿ ಎಕ್ಸ್ ಆಯಿತು, ಬಿ ಒ ಸಿ ವೈ ಆಯಿತು. ನೋಡಿ ಎ ಒ ಬಿ ಎಕ್ಸ್ ಆಯಿತು, ಆಮೇಲೆ ಬಿ ಒ ಸಿ ವೈ ಆಯಿತು. ಹಾಗಾದರೆ ಇದಿಷ್ಟು ಏನಾಗಬೇಕು, ಆ್ಯಂಗಲ್ ಎ ಒ ಸಿ ಆಗಬೇಕು. ದಟ್ ಇಸ್ ನಥಿಂಗ್ ಬಟ್ ಸಮ್. ಸೊ ನನಗೆ ಐ ಗಾಟ್ ಎಕ್ಸ್ ವೈ ಅಂಡ್ ಎಕ್ಸ್ ಪ್ಲಸ್ ವೈ. ಓಕೆ, ಸೊ ಈಗ ಇನ್ನೊಂದು ಪಾಯಿಂಟ್ ನೋಡಿ, ಈ ಪಾಯಿಂಟ್ ಸಿ ಇದೆ. ಅಬ್ಸರ್ವ್ ದಿಸ್. ಸೊ ಐ ಹ್ಯಾವ್ ಟು ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್ ಸಿ. ಸೊ ಪಾಯಿಂಟ್ ಎ ಕೋಆರ್ಡಿನೇಟ್ಸ್ 1,0, ಪಾಯಿಂಟ್ ಬಿ ಯ ಕೋಆರ್ಡಿನೇಟ್ಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್. ದೆನ್ ಐ ಹ್ಯಾವ್ ಟು ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಸಿ. ನೋಡಿ ಅಬ್ಸರ್ವ್ ಮಾಡಿ, ಸಿ ಅಂತಂದರೆ ನೋಡಿ ಇದಿಷ್ಟು ನನಗೆ ಆ್ಯಂಗಲ್ ಎ ಒ ಸಿ ಬರುತ್ತೆ. ಅಂದರೆ ಇದಿಷ್ಟು ಎಕ್ಸ್, ಆರ್ಕ್ ಲೆಂತ್ ಎಕ್ಸ್, ಇದು ಆರ್ಕ್ ಲೆಂತ್ ವೈ. ದೆನ್ ಆ್ಯಂಗಲ್ ಎ ಒ ಸಿ ಇಸ್ ಫಾರ್ಮ್ಡ್ ಬೈ ಆರ್ಕ್ ಎ ಸಿ. ಆ ಎ ಸಿ ಆರ್ಕ್ ಲೆಂತ್ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ. ಹಾಗಾದರೆ ನನಗೆ ಅಲ್ಲಿ ಆ್ಯಂಗಲ್ ಬರೋದೇನು, ಎಕ್ಸ್ ಪ್ಲಸ್ ವೈ. ಹಾಗಾದರೆ ಇದರ ಎಕ್ಸ್ ಕೋಆರ್ಡಿನೇಟ್ ಮತ್ತು ಇದರ ವೈ ಕೋಆರ್ಡಿನೇಟ್ ಬರೆಯೋದಾದರೆ ಏನಾಗ್ಬೇಕು ನೋಡಿ, ಇಲ್ಲಿ ಪಾಯಿಂಟ್ ಸಿ ಇದು ಕಾಸ್ ಆಫ್, ಅಬ್ಸರ್ವ್ ಮಾಡಿ, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಕೊಸೈನ್. ನೋಡಿ ಕಾಸ್ ಆಫ್ ದ ಆ್ಯಂಗಲ್. ನೋಡಿ ಇಲ್ಲಿ ಕಾಸ್ ಆಫ್ ದ ಆ್ಯಂಗಲ್ ಕವರ್ ಆಗಿದೆಯೋ ಎಕ್ಸ್, ಸೈನ್ ಆಫ್ ದ ಆ್ಯಂಗಲ್ ಅಂದರೆ ಎಕ್ಸ್. ಸೊ ಇಲ್ಲಿ ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ಬರೆಯುವಾಗ ಯಾವ ಆ್ಯಂಗಲ್ ಕವರ್ ಆಗಿದೆ ನನಗೆ, ಸಮ್. ಹಾಗಾದರೆ ಕಾಸ್ ಆಫ್ ದ ಆ್ಯಂಗಲ್, ಆ್ಯಂಗಲ್ ಯಾವುದು, ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ದ ಆ್ಯಂಗಲ್, ಆ್ಯಂಗಲ್ ಅಂದರೆ ಏನು, ಎಕ್ಸ್ ಪ್ಲಸ್. ನೋಡಿ ಪಾಯಿಂಟ್ ಸಿ ಯ ಕೋಆರ್ಡಿನೇಟ್ಸ್ ಕಾಸ್ ಎಕ್ಸ್, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಯಾಕೆ ಬಂತು, ಬಿಕಾಸ್
the angle covered is x plus y. So point C a coordinate. So cos of x plus y, sin of x plus y. Very important. Observe this. Okay. Cos of x plus y, sin of x plus y. ಅಲ್ಲಿಗೆ ನಮ್ಮ ಮೂರು ಪಾಯಿಂಟ್ಸ್ ಎ ಬಿ ಸಿ ಆಗುತ್ತೆ. ಓಕೆ. ಸೊ ಓಕೆ, ಲೆಟ್ ಮಿ ರೈಟ್ ದಿಸ್ ಹಿಯರ್ ಓನ್ಲಿ. ಇನ್ನೊಂದು ಸರಿ ಇದನ್ನು ಇಲ್ಲೇ ಬರೀತೀನಿ. ಸೊ ಎಕ್ಸ್ ಎಕ್ಸ್ ಡ್ಯಾಶ್ ನೋಡಿ ಇಲ್ಲಿ ಬಂದ್ಬಿಡ್ತೀನಿ. Cos of the angle and sin of the angle. Okay, these are the coordinates of point C. Okay, let me consider another point. ನೋಡಿ ಈಗ ಇನ್ನೊಂದು ಪಾಯಿಂಟ್ ಅನ್ನು ನಾನು ತಗೊಳ್ತೀನಿ. ಸೊ ಲೆಟ್ ಮಿ ಕನ್ಸಿಡರ್ ಸಿ ದಿಸ್ ಪಾಯಿಂಟ್. ನೋಡಿ ಇನ್ನೊಂದು ಪಾಯಿಂಟ್ ಅನ್ನು ತಗೊಳ್ತೀನಿ. ಲೆಟ್ ಮಿ ಕನ್ಸಿಡರ್ ದಿಸ್ ಡಿ. ನೋಡಿ ಅಬ್ಸರ್ವ್ ಮಾಡಿ. ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್ as D. See this angle AOD. Okay, the angle AOD ನೋಡಿ ಈ ಕೋನ angle AOD. ಈಗ ನನ್ನ ಡೈರೆಕ್ಷನ್ ಅನ್ನು ನೋಡ್ತೀನಿ. ನೋಡಿ ಅಬ್ಸರ್ವ್ ಮಾಡಿ. angle BOC ಏನಾಗಿತ್ತು ಇಲ್ಲಿ ನೋಡಿ. BOC ಪಾಸಿಟಿವ್ ಡೈರೆಕ್ಷನ್. ಓಕೆ, ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್. ಈಗ ನಮ್ಮ ಆಂಗಲ್ ನೋಡಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಗೊಳ್ತೀನಿ. AOD. ಸೊ ಹಾಗಾದ್ರೆ ಈ ಆಂಗಲ್ ಎಷ್ಟಾಗುತ್ತೆ ಅಬ್ಸರ್ವ್ ಮಾಡಿ. BOC ಕೋನ y ಆಗಿದೆ ಪ್ಲಸ್ y. ಹಾಗಾದ್ರೆ ಆಂಗಲ್ AOD ಏನಾಗಬೇಕು, ಇದಕ್ಕೆ ಆಪೋಸಿಟ್. ದಟ್ ಈಸ್, ಸೊ ಇಟ್ ಈಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಸೈನ್ ಈಸ್ ನೆಗೆಟಿವ್, ದಟ್ ಬಿಕಮ್ಸ್ ಮೈನಸ್ ವೈ. ಹಾಗಾದ್ರೆ ಆಂಗಲ್ AOD ನೋಡಿ ಇದೇನಾಗಬೇಕು ನೋಡಿ ಮೈನಸ್ ವೈ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ಪಾಯಿಂಟ್ ಉಳಿತು ನೋಡಿ, ಡಿ ಪಾಯಿಂಟ್ ಡಿ ಇದೆ. ಇದರ ಕೋಆರ್ಡಿನೇಟ್ಸ್ ಅನ್ನ ಬರೀಬೇಕು ನಾವು. ಓಕೆ, ಐ ಟು ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಡಿ. ಅಬ್ಸರ್ವ್ ಮಾಡಿ ಸರಿಯಾಗಿ. ಸೊ ದಿಸ್ ಡಿ ಮೀನ್ಸ್ ಆ ಆಂಗಲ್ ಯಾವ ಟ್ರೇಸ್ ಆಗಿದೆ ನೋಡಿ, ಆಂಗಲ್ AOD. ಸೊ ದಟ್ ಆಂಗಲ್ ಇಸ್ ದಿಸ್ ಮೈನಸ್ ವೈ. ಹಾಗಾದ್ರೆ ಅದರ ಎಕ್ಸ್ ಕೋಆರ್ಡಿನೇಟ್ ಅಂಡ್ ಅದರ ವೈ ಕೋಆರ್ಡಿನೇಟ್. ಹಾಗಾದ್ರೆ ಅದರ ಎಕ್ಸ್ ಕೋಆರ್ಡಿನೇಟ್ ಏನಾಗಬೇಕು, ಕೊಸೈನ್ ಅಂದ್ರೆ ಕಾಸ್ ಆಫ್ ಆಂಗಲ್. ಯಾವ ಆಂಗಲ್ ಇದೆ ನೋಡಿ, ಮೈನಸ್ ವೈ. ಇನ್ನೊಂದೇನು, ಸೈನ್ ಆಫ್ ಆಂಗಲ್ ಏನು, ಮೈನಸ್ ವೈ. ಅಬ್ಸರ್ವ್ ಮಾಡಿ ಸರಿಯಾಗಿ. ಕಾಸ್ ಆಫ್ ದ ಆಂಗಲ್, ಸೈನ್ ಆಫ್ ದ ಆಂಗಲ್. ಇದು ಎಕ್ಸ್ ಕೋಆರ್ಡಿನೇಟ್, ಇದು ವೈ ಕೋಆರ್ಡಿನೇಟ್. ಹಾಗಾದ್ರೆ ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡಿದ್ರೆ ಕಾಸ್ ಆಫ್ ಮೈನಸ್ ಥೀಟಾ ನೋಡಿ ಎಷ್ಟೊಂದು ಪಾಯಿಂಟ್ಸ್ ಇದೆ ನಮಗೆ ಗೊತ್ತಿದೆ. ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ನೆಗೆಟಿವ್ ಆಂಗಲ್ಸ್. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ನಥಿಂಗ್ ಬಟ್ ಕಾಸ್ ಥೀಟಾ. ಆಮೇಲೆ ಫಾರ್ಮುಲಾ ನೋಡಿ, ಸೈನ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಹೊರ ತಗೊಳ್ತೀವಿ, ಮೈನಸ್ ಸೈನ್ ಥೀಟಾ ಇಲ್ಲಿ ಯೂಸ್ ಮಾಡೋಣ. ಕಾಸ್ ಆಫ್ ಮೈನಸ್ ವೈ ಇಸ್ ನಥಿಂಗ್ ಬಟ್ ಕಾಸ್ ವೈ. ಸೈನ್ ಆಫ್ ಮೈನಸ್ ವೈ ಇಸ್ ಏನಾಯ್ತು, ಅದು ಮೈನಸ್ ಸೈನ್ ವೈ. ಮೈನಸ್ ಸೈನ್ ಕ್ಯಾನ್ ಬಿ ಟೇಕನ್ ಔಟ್ ಸೈಡ್ ನೋಡಿ, ಇದು ಎರಡು ಒಂದೇ ಇದೆ. ಸೊ ಇದಿತ್ತು, ನಾನು ಸಿಂಪ್ಲಿಫೈ ಮಾಡಿದ್ದೀನಿ. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಕಾಸ್ ವೈ, ಸೈನ್ ಆಫ್ ಮೈನಸ್ ವೈ ಥೀಟಾದ ಮೈನಸ್ ವೈ ಇದೆ, ಸೊ ಮೈನಸ್ ಸೈನ್. ಸೊ ಎಷ್ಟು ಪಾಯಿಂಟ್ಸ್ ಬಂದು ನನಗೆ ನೋಡಿ, ಎ ಬಿ ಸಿ ಮತ್ತೆ ಡಿ. ಓಕೆ, ಸೊ ಮೈ ಫಸ್ಟ್ ಆಂಗಲ್ ಈಸ್ AOB, ದಟ್ ಈಸ್ ಎಕ್ಸ್. ಸೆಕೆಂಡ್ ಆಂಗಲ್ ಇಸ್ BOC ನೋಡಿ, BOC ದಟ್ ಈಸ್ ವೈ. ದೆನ್ ಆಂಗಲ್ AOC ಎಲ್ಲಿದೆ ನೋಡಿ, ಆಂಗಲ್ AOC ಸಮ್ ಆಫ್ ದೋಸ್ ಟು ಎಕ್ಸ್ ಪ್ಲಸ್ ವೈ. ದೆನ್ ಲಾಸ್ಟ್ ಆಂಗಲ್ AOD ದಟ್ ಈಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ದಟ್ಸ್ ವೈ ಆಂಗಲ್ ಈಸ್ ನೆಗೆಟಿವ್. ಓಕೆ, ಸೊ ಎಕ್ಸ್ ಕೋಆರ್ಡಿನೇಟ್ ಇಸ್ ಕೊಸೈನ್, ವೈ ಕೋಆರ್ಡಿನೇಟ್ ಇಸ್ ಸೈನ್. ನೋಡಿ ಅಬ್ಸರ್ವ್ ಮಾಡಿ, ಇದೆಲ್ಲ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ. ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಕಾಸ್ ಆಫ್ ದ ಆಂಗಲ್ ಟ್ರೇಸ್ಡ್, ವೈ ಕೋಆರ್ಡಿನೇಟ್ ಮೀನ್ಸ್ ಸೈನ್ ಆಫ್ ದ ಆಂಗಲ್ ಫಾರ್ಮ್ಡ್ ಆರ್ ಟ್ರೇಸ್ಡ್. ಓಕೆ, ಸೊ ದಿಸ್ ಇಸ್ ಆಲ್ ದ ಬೇಸಿಕ್ ಥಿಂಗ್ಸ್. ಸೊ ಮೊದಲಿಗೆ ನಾವು ಇಷ್ಟನ್ನು ನಾವು ಕ್ಲಿಯರ್ ಆಗಿ ತಿಳ್ಕೋಬೇಕು. ಸೊ ಇದನ್ನು ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ನಮ್ಮ ಕೋಆರ್ಡಿನೇಟ್ಸ್ ಏನು ಬಂತು, ಪಾಯಿಂಟ್ಸ್ ಇಂದ ಬರೆಯೋಣ. ಸೊ ಕೋಆರ್ಡಿನೇಟ್ಸ್, ಸೊ ವಾಟ್ ಆರ್ ದ ಕೋಆರ್ಡಿನೇಟ್ಸ್? ಓಕೆ, ಇಲ್ಲಿ ಬರೀತೀನಿ. therefore the coordinates of A ನೋಡಿ, ಎ ಪಾಯಿಂಟ್ ಏನ ಕೋಆರ್ಡಿನೇಟ್ಸ್ ನಿಮಗೆ ಗೊತ್ತಿದೆ 1 0. ಆಮೇಲೆ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಬಿ ನೋಡಿ, ಕಾಸ್ ಎಕ್ಸ್ ಸೈನ್ ಎಕ್ಸ್. ಅಬ್ಸರ್ವ್ ಮಾಡಿ. ಆಮೇಲೆ ಸಿ ನೋಡಿ, ಸಿ ಪಾಯಿಂಟ್ ಸಿ ಯ ಕೋಆರ್ಡಿನೇಟ್ಸ್ ಏನು, ಓಕೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ದೆನ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಡಿ ನೋಡಿ, ಇಲ್ಲಿದೆ ಕಾಸ್ ವೈ ಸೈನ್ ವೈ. ಸೊ these are the coordinates of the point which are on the circumference of the circle. ಓಕೆ, ಸೊ ಇದನ್ನು ನಾವು ಫಸ್ಟ್ ಚಿತ್ರವನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾವು ಅದನ್ನ ಎಲ್ಲವನ್ನು ಕೂಡ ನೋಡ್ಬೋದು. ನೋಡಿ, ಫಸ್ಟ್ ಆಂಗಲ್ ಇಸ್ ಎಕ್ಸ್, ಸೆಕೆಂಡ್ ಆಂಗಲ್ ಇಸ್ ವೈ, ದಿಸ್ ಇಸ್ ಸಮ್ ಅವಳ ಮೊತ್ತ. ಆಮೇಲೆ ಇನ್ನೊಂದು ಲಾಸ್ಟ್ ಆಂಗಲ್ ನಾನು ಏನು ಮಾಡಿದ್ದೀನಿ, ಕ್ಲಾಕ್ ವೈಸ್ ತೊಗೊಂಡಿದ್ದೀನಿ, ದಟ್ ಈಸ್ ನೆಗೆಟಿವ್, ಇದಕ್ಕೆ ಆಪೋಸಿಟ್ ಮೈನಸ್ ವೈ, ದಟ್ ಈಸ್ ಆಂಗಲ್ AOD. ಓಕೆ, ದೆನ್ ನೋಡಿ, ಈಗ ಇಷ್ಟು ಪಾಯಿಂಟ್ಸ್ ನಮಗೆ ಸಿಕ್ತು ಇಲ್ಲಿ. ಸೊ ಈಗ ಏನಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಣ. ಸೊ ಜಾಯಿನ್ ದ ಪಾಯಿಂಟ್ಸ್ ಬಿ ಅಂಡ್ ಡಿ. ಸೊ ನಾನು ಈ ಪಾಯಿಂಟ್ಸ್ ಅನ್ನ, ಓಕೆ, ಬಿ ಮತ್ತೆ ಅಬ್ಸರ್ವ್ ಮಾಡಿ ನೋಡಿ, ಬಿ ಮತ್ತೆ ಡಿ ಅನ್ನ ನಾನು ಜಾಯಿನ್ ಮಾಡಿದ್ದೀನಿ.
join the points B, D and C, this A and C, that is A comma C. ಸೊ ನಾನು ಈಗ ಇದನ್ನು ಕೂಡ ಜಾಯಿನ್ ಮಾಡ್ತೇನೆ ನೋಡಿ, ಅಬ್ಸರ್ವ್ ಮಾಡಿ. ಓಕೆ, ದಿಸ್ ಇಸ್ -y. ನೋಡಿ, ಇದನ್ನು ನಾನು ಜಾಯಿನ್ ಮಾಡಿ, ಓಕೆ, ಎ ಸಿ ಮತ್ತು ಬಿ ಮತ್ತು ಡಿ ಅನ್ನು ಜಾಯಿನ್ ಮಾಡಿದ್ದೀನಿ. ಸೊ ಅಬ್ಸರ್ವ್ ದಿಸ್ ಫಿಗರ್ ಕೇರ್ಫುಲಿ. ನೋಡಿ, ಈಗ ಅಬ್ಸರ್ವ್ ಮಾಡೋಣ. ಸೊ ನೋಟ್ ಡೌನ್ ದ ಫಿಗರ್. ನೋಡಿ, ಈಗ ನಾನು ಜಾಯಿನ್ ಮಾಡಿದ ಮೇಲೆ ನೋಡಿ ನನಗೆ ಫಾರ್ಮ್ ಆಗ್ತಾನೆ ಟ್ರಯಾಂಗಲ್ಸ್ ನೋಡೋಣ. ಸೊ ನನಗೆ ಏನೇನು ಟ್ರಯಾಂಗಲ್ ಬಂತಿಲ್ಲ ನೋಡಿ, ಎ ಓ ಸಿ ನನಗೆ ಬಂದಿರತಕ್ಕಂಥ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ಇದೊಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಎ ಓ ಸಿ, ಆ್ಯಂಡ್ ಇನ್ನೊಂದು ಟ್ರಯಾಂಗಲ್ ನೋಡಿ ಇಲ್ಲಿದೆ. ಓಕೆ, ಲೆಟ್ ಮಿ ಶೋ ದಿಸ್ ಹಿಯರ್. ಓಕೆ, ಸಿ ಎ ನೋಡಿ ಇಲ್ಲಿದೆ, ಎ ಓ ಸಿ. ಓಕೆ, ದಿಸ್ ಟ್ರಯಾಂಗಲ್ ಎ ಓ ಸಿ, ದೆನ್ ಇನ್ನೊಂದು ಅನದರ್ ಟ್ರಯಾಂಗಲ್ ಬಿ ಓ ಡಿ ಅಂಡ್ ಟ್ರಯಾಂಗಲ್ ಬಿ ಓ ಡಿ. ಅಬ್ಸರ್ವ್ ಮಾಡಿ, ಬಿ ಓ ಡಿ ಟ್ರಯಾಂಗಲ್ ಮತ್ತು ಇನ್ನೊಂದು ಎ ಓ ಸಿ, ಎರಡು ಟ್ರಯಾಂಗಲ್ಸ್. ಸೊ ಇಫ್ ಐ ಕಟ್ ದೋಸ್ ಟು ಟ್ರಯಾಂಗಲ್ಸ್ ಅಂಡ್ ಕೀಪ್ ಒನ್ ಟ್ರಯಾಂಗಲ್ ಆನ್ ದ ಅದರ್, ಸಿ ದೋಸ್ ಟು ಓವರ್ಲ್ಯಾಪ್, ಅವೆರಡು ಓವರ್ಲ್ಯಾಪ್ ಆಗುತ್ತೆ. ಸೊ ನನಗೆ ಈ ಟ್ರಯಾಂಗಲ್ಗೂ ಈ ಟ್ರಯಾಂಗಲ್ ಇರ್ತಕ್ಕಂಥ ರಿಲೇಷನ್ ಏನಂದ್ರೆ ನೋಡಿ, ಅಬ್ಸರ್ವ್ ಮಾಡಿ, ಇವೆರಡೂ ಟ್ರಯಾಂಗಲ್ಸ್ ಏನಾಗಿರುತ್ತೆ, ಕಾಂಗ್ರಿಯೆಂಟ್. ನೋಡಿ, ಕಾಂಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ, ಅಂದರೆ ಸರ್ವಸಮ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅಂದರೆ angles of this triangle are equal to this. So corresponding angles and corresponding sides are equal. So ಈ ತ್ರಿಭುಜದ ಬಾಹುಗಳು ಮತ್ತು ಕೋನಗಳು ಈ ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಕೋನಗಳಿಗೆ ಸಮನಾಗಿರುತ್ತದೆ. ಹಾಗಾಗಿ ಎರಡು ಟ್ರಯಾಂಗಲ್ಸ್ ಅನ್ನು ನಾನು ಏನಂತ ಹೇಳ್ತೀನಿ, ಕಾಂಗ್ರಿಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತೀನಿ. ನೋಡಿ, ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲಿದೆ ನೋಡಿ, ಇಲ್ಲಿ ಓ ಎ ಏನಾಗಿದೆ, ಓ ಎ ಇಸ್ ಈಕ್ವಲ್ ಟು 1 ಯೂನಿಟ್, ಓ ಬಿ ಇಸ್ ಈಕ್ವಲ್ ಟು 1 ಯೂನಿಟ್, ಓ ಸಿ ಇಸ್ ಈಕ್ವಲ್ ಟು 1 ಯೂನಿಟ್, ಓ ಡಿ ಇಸ್ ಈಕ್ವಲ್ ಟು 1 ಯೂನಿಟ್, ಬಿಕಾಸ್ ಇಟ್ ಇಸ್ ಯೂನಿಟ್ ಸರ್ಕಲ್. ಓಕೆ, ಸೊ ದಿ ಟ್ರಯಾಂಗಲ್ AOC is congruent to triangle AOD, because see, I'll write this. So let me write that as OB is equal to, okay, see, OB is equal to OC is equal to OD is equal to OA. So each is equal to 1 unit. Okay, see, now observe this carefully. These two triangles are congruent. So congruent means, so ನೋಡಿ, congruent triangles ಅಂದ್ರೆ ಅರ್ಥ ಏನು? ಸೊ ನನಗೆ ನೋಡಿ ಈ ಟ್ರಯಾಂಗಲ್, ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ ಸೇ ನೋಡಿ, ಆ ಎರಡು ಟ್ರಯಾಂಗಲ್ ಇದೆಲ್ಲ ನಾವು ಬರೆಯೋದು ಬೇಡ, ಆದರೂ ಇಲ್ಲಿ ತೋರಿಸ್ತೀನಿ ನೋಡಿ, ಡಿ ಇದೆ. ಓಕೆ, ಇದು ಒಂದು ಟ್ರಯಾಂಗಲ್. ಇನ್ನೊಂದು ನೋಡಿ ಎ ಓ ಸಿ. ಓಕೆ, ಸೊ ಇನ್ನೊಂದು ಟ್ರಯಾಂಗಲ್ ನನಗೆ ಓಕೆ ಈ ಥರ ಇದೆ ನೋಡಿ, ಇದು ಅಬ್ಸರ್ವ್ ಮಾಡಿ. ಸೊ ನಾನು ಹೇಳ್ತಾ ಇದ್ದೆ ನೋಡಿ, ದಿಸ್ ಟ್ರಯಾಂಗಲ್ ಎ ಓ ಸಿ ಇಸ್ ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ ಬಿ ಓ ಸಿ. ಸೊ ಕಾಂಗ್ರಿಯೆನ್ಸಿ ಅಂದರೆ ಅರ್ಥ ಏನು, ಈ ಟ್ರಯಾಂಗಲ್ ಮೇಲೆ ನಾವು ಫಿಟ್ ಮಾಡಿದ್ರೆ ದೇ ಎಕ್ಸಾಕ್ಟ್ಲಿ ಫಿಟ್ ಈಚ್ ಅದರ್, ಅಂದರೆ ಅವುಗಳ ಬಾಹುಗಳು ಮತ್ತು ಕೋನಗಳು ಸಮನಾಗಿರ್ತವೆ. ಆದ್ದರಿಂದ ನಾವು ಏನಂತ ಹೇಳ್ತೀವಿ, ಎ ಓ ಸಿ ತ್ರಿಭುಜ ಬಿ ಓ ಡಿ ಟ್ರಯಾಂಗಲ್ಗೆ ಏನಾಗಿದೆ, ಕಾಂಗ್ರಿಯೆಂಟ್, ಸರ್ವಸಮವಾಗಿದೆ ಅಂತ ಹೇಳ್ತೀವಿ. ಹಾಗಾದರೆ ವಾಟ್ ಇಸ್ ದ ಮೀನಿಂಗ್, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂಡ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್. ಸೊ ಹಾಗಾದ್ರೆ ನಮಗೆ ಏನಾಗುತ್ತೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇಟ್ ಬಿಕಮ್ಸ್, ಸಿ ಹಿಯರ್ ನೋಡಿ, ಕರಸ್ಪಾಂಡಿಂಗ್ ಸೈಡ್ಸ್. ಸೊ ಯಾವ ಕರಸ್ಪಾಂಡಿಂಗ್ ಸೈಡ್ಸ್ ಆಗ್ತದೆ ನಮಗೆ ನೋಡಿ, ಎ ಸಿಗೆ ನೋಡಿ, ಈ ತ್ರಿಭುಜವನ್ನು ಈ ತ್ರಿಭುಜದ ಮೇಲೆ ಓವರ್ಲ್ಯಾಪ್ ಮಾಡಿದ್ರೆ, ಸೊ ಇಲ್ಲಿ ನಮಗೆ ಎ ಸಿಗೆ ಕರಸ್ಪಾಂಡಿಂಗ್ ಸೈಡ್ ಯಾವ್ದಾಗುತ್ತೆ ನೋಡಿ, ಬಿ ಡಿ. ನೋಡಿ ಈ ಚಿತ್ರದಲ್ಲಿ ನೋಡಿ, ಎ ಸಿ ಇಸ್ ಈಕ್ವಲ್ ಟು ಬಿ ಡಿ or DB. Okay, so DB is equal to ಏನಾಯಿತು, AC. Then this O is a common point. Observe ಮಾಡಿ, O is a common point. Okay, so we can say that if these two triangles are equal, what it implies, ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಸೊ ನಾವು ಜಾಯಿನ್ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ನೋಡಿ, B and D, A and C. ಹಾಗಾದರೆ this side is equal to this, that is this, see, DB is equal to AC ಆಗುತ್ತೆ. ಅವೆರಡು ಟ್ರಯಾಂಗಲ್ಸ್ ಕಾಂಗ್ರಿಯೆಂಟ್ ಇದೆ ಅಂದಮೇಲೆ ಅದರ ಅರ್ಥ ಏನು, ದಿಸ್ ಸೈಡ್ ಇಸ್ ಈಕ್ವಲ್ ಟು ದಿಸ್ ಸೈಡ್. ಆ ಡಾಟೆಡ್ ಲೈನಲ್ಲಿ ನಾವು ಮಾಡಿದ್ದೀವಿ. ಓಕೆ, ಸೊ ಇದರ ಅರ್ಥ ಏನಂದ್ರೆ ನೋಡಿ, ಈ ಬಿ ಡಿ ಆರ್ ಡಿ ಬಿ ಲೈನ್ ಇದೆಯಲ್ಲ, ದಿಸ್ ಇಸ್ ಕಾರ್ಡ್, ಇದನ್ನು ನಾವು ಕಾರ್ಡ್ ಅಂತ ಹೇಳ್ತೀವಿ, ಜ, ವೃತ್ತದ ಜ. ದೆನ್ ದಿಸ್ ಎ ಸಿ, ದಿಸ್ ಈಸ್ ಆಲ್ಸೋ ಕಾರ್ಡ್. ಸೊ ದೀಸ್ ಆರ್ ಈಕ್ವಲ್ ಮೀನ್ಸ್ ಈಕ್ವಲ್ ಕಾರ್ಡ್ಸ್. ಸೊ ಈಕ್ವಲ್ ಕಾರ್ಡ್ಸ್
ಮೇಕ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಒಂದು ಪಾಯಿಂಟ್ ಇದೆ. ಹಾಗಾದರೆ ಅಲ್ಲಿ ಆ್ಯಂಗಲ್ಗಳು ನನಗೆ ನೋಡಿ, ಈ ಆ್ಯಂಗಲ್ ಎ ಒ ಸಿ ಏನಾಗಿರಬೇಕು, ಆ್ಯಂಗಲ್ ಎ ಒ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಡಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಶುಡ್ ಆಲ್ಸೋ ಬಿ ಈಕ್ವಲ್. ಹಾಗಾದರೆ ನನಗೆ ಇಲ್ಲಿ ನೋಡಿ ಈ ಆ್ಯಂಗಲ್ಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದು ನೋಡಿ ಇದಾವೆ, ಅಂದರೆ ಆ್ಯಂಗಲ್ ಬಿ ಒ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಒ ಸಿ. ಅಂದರೆ ದಿಸ್ ಇಂಪ್ಲಾಯ್ಸ್ ಆ್ಯಂಗಲ್ ಎ ಒ ಸಿ ಇಸ್ ಈಕ್ವಲ್ ಟು ನೋಡಿ ಎ ಒ ಸಿ ಇಸ್ ಈಕ್ವಲ್ ಟು ಏನಾಗಬೇಕು, ಆ್ಯಂಗಲ್ ಬಿ ಒ ಡಿ. ಅಬ್ಸರ್ವ್ ಮಾಡಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಹಾಗಾದರೆ ಇದು ಈಕ್ವಲ್ ಆಯ್ತು ಅಂದರೆ ನಾನು ಹೇಳಿದೆ ಕರೆಸ್ಪಾಂಡಿಂಗ್ ಸೈಡ್ಸ್ ಶುಡ್ ಆಲ್ಸೋ ಬಿ ಈಕ್ವಲ್. ಹಾಗಾದ್ರೆ ನಮ್ಮ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ಯಾವ ಆಗ್ತವೆ, ಸೊ 3 pairs ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್. ಅದರಲ್ಲಿ ನಮಗೆ ಒನ್ ಪೇರ್ ತೊಗೊಳ್ಳೋಣ. ಎ ಸಿಗೆ ಯಾವ್ದು ಕರೆಸ್ಪಾಂಡಿಂಗ್ ಸೈಡ್ ಇದೆ ನೋಡಿ, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಓಕೆ, 1 pair. ಸೊ 3 pair ಇರುತ್ತೆ ಕರೆಸ್ಪಾಂಡಿಂಗ್ ಸೈಡ್ಸ್. ಇದು ನಮಗೆ ಬೇಕಾದಂಥ ಕ್ಯಾಲ್ಕುಲೇಷನ್ಗೆ ಬೇಕಾದಂಥ 1 pair ತಗೊಳ್ಳಿ. ಸೊ ಒಂದು ಕರೆಸ್ಪಾಂಡಿಂಗ್ ಸೈಡ್ ಯಾವುದು, ಎ ಸಿಗೆ ಬಿ ಸಿ. ಓಕೆ, ಎ ಸಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಡಿ ಬಿ ಆರ್ ಬಿ ಡಿ. ಓಕೆ, ದೀಸ್ ಟು ಆರ್ ಕರೆಸ್ಪಾಂಡಿಂಗ್ sides. ಸೊ ಏಕೆ ಅಂದರೆ ಇಲ್ಲಿ ಬರೆಯೋಣ, equal chords of a circle ನೋಡಿ make equal angles at the ನೋಡಿ equal chords of a circle make equal angles at the center. Therefore angle AOC is equal to angle BOD. That implies corresponding sides are equal. ಒಂದು ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ ತಗೊಳ್ಳಿ, ಎ ಸಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು, ಬಿ ಡಿ. ಹಾಗಾದರೆ ಇದು ನಮಗೆ ಬರುತ್ತೆ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಓಕೆ, ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಬಿಗಿನಿಂಗ್ ಪಾರ್ಟ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಥಿಯರಮ್ ಆರ್ ರಿಸಲ್ಟ್. ಸೊ ಏನು ಮಾಡಿದ್ವಿ, ಯೂನಿಟ್ ಸರ್ಕಲ್ ತೊಗೊಂಡ್ವಿ. ಫಸ್ಟ್ ಆ್ಯಂಗಲ್ ಎಕ್ಸ್, ಸೆಕೆಂಡ್ ಆ್ಯಂಗಲ್ ವೈ, ಆಮೇಲೆ ಅವೆರಡರ ಸಮ್ ಎಕ್ಸ್ ಪ್ಲಸ್ ವೈ. ದೆನ್ ಇನ್ನೊಂದು ಆ್ಯಂಗಲ್ ಯಾವುದು, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೆಗೆಟಿವ್ ಮೈನಸ್ ವೈ. ಸೊ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಎ ಏನು ನೋಡಿ 1,0. ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಬಿ ಏನು, ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್, ಕಾಸ್ ಎಕ್ಸ್ ಸೈನ್ ಎಕ್ಸ್. ದೆನ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಸಿ ನೋಡಿ, ಸಿ ಅಂದರೆ ಆ್ಯಂಗಲ್ ಎ ಒ ಸಿ. ಇಲ್ಲಿ ನೋಡಿ ಆ್ಯಂಗಲ್ ಎ ಒ ಸಿ ಸಮ್ ಎಕ್ಸ್ ಪ್ಲಸ್ ವೈ. ದೇರ್ಫೋರ್ ಇಟ್ ಇಸ್ ಆ್ಯಂಗಲ್ ಟ್ರೇಸ್ಡ್ ಇಸ್ ಎಕ್ಸ್ ಪ್ಲಸ್ ವೈ. ಕೊಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬಂತು. ಡಿ ತಗೊಳ್ಳಿ, ಡಿ ನಾವು ಕ್ಲಾಕ್ ವೈಸ್ ಇದೆ. ಸೊ ಕಾಸ್ ಆಫ್ ಮೈನಸ್ ವೈ, ಸೈನ್ ಆಫ್ ಮೈನಸ್ ವೈ, ದರ್ ಇಸ್ ನಥಿಂಗ್ ಬಟ್ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ, ಕಾಸ್ ವೈ, ಸೈನ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ ಬಂತು. ಅಲ್ಲಿಗೆ 4 ಪಾಯಿಂಟ್ಸಿನ ಕೋಆರ್ಡಿನೇಟ್ಸ್ ಬಂತು. ಆಮೇಲೆ ನಾವು ಏನು ಮಾಡಿದ್ವಿ, ಪಾಯಿಂಟ್ಸ್ ಅನ್ನು ಜಾಯಿನ್ ಮಾಡಿದ್ವಿ, ಎ ಮತ್ತು ಸಿ, ಬಿ ಮತ್ತು ಡಿ ಅನ್ನ. ತ್ರಿಭುಜ ಎ ಒ ಸಿ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಬಿ ಒ ಡಿ ಆಯಿತು. ದಟ್ ಇಂಪ್ಲೈಸ್ ಆಂಗಲ್ಸ್ ಮೇಡ್ ಅಟ್ ದ ಸೆಂಟರ್ ಆರ್ ಈಕ್ವಲ್ ಬಿಕಾಸ್ ಈಕ್ವಲ್ ಕಾರ್ಡ್ಸ್. ಸೊ ವೈ ದೇ ಆರ್ ಈಕ್ವಲ್ ಬಿಕಾಸ್ ವಿ ಆರ್ ಕನ್ಸಿಡರ್ ದ ಯೂನಿಟ್ ಸರ್ಕಲ್ ಅಂಡ್ ದೇ ಆರ್ ಕಾಂಗ್ರುಯೆಂಟ್. ಸೊ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ನೋಡಿ ಇದರಲ್ಲಿ ನಮಗೆ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಆಯಿತು. ಸೊ ಇಲ್ಲಿ ನಮಗೆ ಏನಾಗಬೇಕು, ಇದನ್ನ ಸ್ಕ್ವೈರಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು, ಬಿ ಡಿ ಸ್ಕ್ವೇರ್. ಲೆಟ್ ಮಿ ಕಾಲ್ ದಿಸ್ ಆಸ್ ಇಕ್ವೇಷನ್ 1. ಎರಡು ಕಡೆ ಸ್ಕ್ವೇರ್ ಮಾಡೋಣ, ಮುಂದೆ ಸಿಂಪ್ಲಿಫಿಕೇಶನ್ ಮಾಡೋಕೆ ಅನುಕೂಲ ಆಗುತ್ತೆ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು, ಬಿ ಡಿ ಸ್ಕ್ವೇರ್. ಇದು ನಮ್ಮ ಮೊದಲನೇ ಹಂತ, ಈ ಥಿಯರಮ್ನ ಮೊದಲನೇ ಹಂತ. ಓಕೆ, ಸೊ ಇಲ್ಲಿ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸ್ಟೆಪ್ಸನ್ನು. ಸೊ ಗೋ ಥ್ರೂ ದ ಕ್ಲಾಸ್ ಆಫ್ಟರ್ ದ ಎಂಡ್. ಸೊ 1 or 2 times. ಸೊ ಇದು ಯೂನಿಟ್ ಸರ್ಕಲ್ ಅನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಸೊ ಈಗ ನೋಡಿ ನಮ್ಮ ಗಮನ ಈ ಎ ಸಿ ಮತ್ತು ಡಿ ಬಿ ಅಂತಿದೆ. ಈ ಸೈಡ್ಗಳ ಲೆಂತ್ಗಳನ್ನು ನೀವು ಹೇಗೆ ಕಂಡುಹಿಡಿತೀರಿ, ಡಿಸ್ಟೆನ್ಸನ್ನು ಹೇಗೆ ನೀವು ಕಂಡುಹಿಡಿತೀರಿ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಅದನ್ನು ನಾವು ಈಗ ಮಾಡೋಣ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಸಿ ಆ್ಯಂಡ್ ಬಿ ಡಿ. ಸೊ ಓಕೆ, ಇಲ್ಲಿ ಒಂದು ಲೈನನ್ನು ಹಾಕ್ತೀನಿ. ಸೊ ಹೌ ಡು ಯು ಫೈಂಡ್ ಔಟ್ ದಿಸ್ ಎ ಸಿ? ಓಕೆ, ಲೆಂತ್ ಎ ಸಿ. ಸೊ ಲೆಟ್ ಮೀ erase all this. ಸೊ ಇದನ್ನು ಈಕ್ವೇಷನ್ 1 ಅಂತ ನಾನು ಓಕೆ ಇಲ್ಲಿಂದನೇ ಕಂಟಿನ್ಯೂ ಮಾಡ್ಬಿಡ್ತೀನಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್. ಸೊ ಲೆಟ್ ಮಿ ಕಂಟಿನ್ಯೂ ಫ್ರಮ್ ಹಿಯರ್. ನೋಡಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು, ಬಿ ಡಿ ಸ್ಕ್ವೇರ್. ದಿಸ್ ಇಸ್ ಈಕ್ವೇಷನ್ 1. ನೋಡಿ ಈಗ ಎ ಸಿ ನಾವು ಎ ಸಿಯನ್ನು ಕಂಡುಹಿಡಿಯೋಣ. ಕನ್ಸಿಡರ್ ನೋಡಿ ಎ ಮತ್ತು ಸಿ. ಈಗ ಎ ಸಿ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಎ ಟು ಸಿ, ಪಾಯಿಂಟ್ ಎ ಟು ಪಾಯಿಂಟ್ ಸಿ. ಸೊ ಎ ಕೋಆರ್ಡಿನೇಟ್ಸ್ ಏನು 1 0 ಇದೆ. ಸಿ ಯ ಕೋಆರ್ಡಿನೇಟ್ಸ್ ಏನು ಇಲ್ಲಿದೆ ನೋಡಿ, ಸಿ ಯ ಕೋಆರ್ಡಿನೇಟ್ಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ, ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಸಿ. ಓಕೆ, ಒಂದು ಕಡೆ ಇರಲಿ. ಸೊ ಒಂದು ಕಡೆ ಸೈಡಿಗೆ ಬರ್ಕೊಂಡಿರಿ ನೀವು. ಸೊ ಇಲ್ಲಿ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಸಿ. ನೋಡಿ ಅಬ್ಸರ್ವ್ ಮಾಡಿ, ಎ ಟು ಸಿ. ಸೊ ಹೌ ಡು ಯು ಫೈಂಡ್ ಔಟ್ ಡಿಸ್ಟೆನ್ಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್? ನೋಡಿ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಡಿಸ್ಟೆನ್ಸನ್ನು ಕಂಡುಹಿಡಿಯೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಡಿಸ್ಟೆನ್ಸ್ ಫಾರ್ಮುಲಾ. ದಿಸ್ ಯು ಮಸ್ಟ್ ನೋ, ಅದರ್ವೈಸ್ ವಿಲ್ ನಾಟ್ ಗೆಟ್ ಎನಿ ಐಡಿಯಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ, ವಾಟ್ ಇಸ್ ದ ಡಿಸ್ಟೆನ್ಸ್? ಹೆಂಗೆ ಹೇಳ್ತೀವಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ? ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾ ರೀಕಾಲ್ ಮಾಡೋಣ. ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ನಾವು ಏನಂತ ಬರಿತೀವಿ,
ಡಿಸ್ಟೆನ್ಸ್ಗೆ ಡಿ ಅಂತ ಅಂದ್ಕೊಂಡ್ರೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್. ಸೊ ಐ ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್. ಓಕೆ, ನಮಗೆ ಒಂದು ಪಾಯಿಂಟ್ x1 y1, ಇನ್ನೊಂದು ಪಾಯಿಂಟ್ x2 y2 ಇದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್? ಸಿ ಡಿಫರೆನ್ಸ್ ಆಫ್ ದ x ಕೋಆರ್ಡಿನೇಟ್ ಅಂಡ್ ಡಿಫರೆನ್ಸ್ ಆಫ್ ದ y ಕೋಆರ್ಡಿನೇಟ್, ಅಂದರೆ ದಟ್ ಈಸ್ ನೋಡಿ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕಲ್ತಿರ್ತಕ್ಕಂಥದ್ದು. ಓಕೆ, ಸೊ ನೋಡಿ, ಈಗ ನನಗೆ ಎ ಮತ್ತು ಸಿ ನಡುವಿನ ಡಿಸ್ಟೆನ್ಸ್ ಬೇಕು. ಐ ವಿಲ್ ಯೂಸ್ ದಿಸ್ ಫಾರ್ಮುಲಾ. ಸೊ ಈಗ ನನಗೆ ಓಕೆ, ಇದನ್ನು ನಾನು x1 y1 ಅಂತ ಅನ್ಕೊಳ್ತೀನಿ. ನೋಡಿ, ಪೆನ್ಸಿಲಲ್ಲಿ ನಾವು ಬರ್ಕೊಳ್ಳಿ x2 y2. ಓಕೆ, ಐ ವಿಲ್ ಥಿಂಕ್ ದಿಸ್ ಆಸ್ ಫಸ್ಟ್ ಪಾಯಿಂಟ್ x1 y1, ಇದನ್ನು ನಾನು x2 y2 ಅಂತ ಅನ್ಕೊಳ್ತೀನಿ. ದೆನ್ ಐ ವಿಲ್ ಮೇಕ್ ಯೂಸ್ ಆಫ್ ಸಿ ದಿಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ, ನನಗೇನು ಬೇಕು, ಎ ಸಿ ಬೇಕು ಅಲ್ವಾ. ಓಕೆ, ಎ ಸಿ ಇಸ್ ಈಕ್ವಲ್ ಟು, ನೋಡಿ ಸ್ಕ್ವೇರ್ ರೂಟ್ ಹಾಕ್ಬಿಡೋಣ, ಸ್ಕ್ವೇರ್ ರೂಟ್ ಆಫ್, ನೋಡಿ ಅಬ್ಸರ್ವ್ ಮಾಡಿ, x2 ಮೈನಸ್ x1 ಹೋಲ್ ಸ್ಕ್ವೇರ್. ಈಗ ನೋಡಿ x2 ಅಂದರೆ ಏನಿದೆ, ಅಬ್ಸರ್ವ್ ಮಾಡಿ, ಕಾಸ್ ಆಫ್, ಓಕೆ ಲೆಟ್ ಮಿ ರೈಟ್ ಇಟ್ ಹಿಯರ್, ಕಾಸ್ ಆಫ್ ನೋಡಿ x2 ಮೈನಸ್ ನೋಡಿ x1 ಅಂದ್ರೆ ಏನು, 1, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ನೋಡಿ ಪ್ಲಸ್ y2 ಮೈನಸ್ y1. y2 ಅಂದ್ರೆ ಏನಿದೆ ನೋಡಿ, ಸೈನ್ ಆಫ್ x ಪ್ಲಸ್ y. ನೋಡಿ ಇಲ್ಲಿ ಸೈನ್ ಆಫ್ x ಪ್ಲಸ್ y ಮೈನಸ್ 0. ಸೈನ್ ಆಫ್ x ಪ್ಲಸ್ y ಮೈನಸ್ 0 ಅಂದರೆ sin of x plus y minus 0, sin of x plus y only. So sin of x plus y whole square. Sin of x plus y minus 0 ಅಂದರೆ sin of x plus y ಆಗುತ್ತೆ. ಹಾಗಾಗಿ ನಾನು ಕೊನೆ ಪದವನ್ನು sin of x plus y ಅಂತಾನೆ ಬರೆದಿದ್ದೀನಿ. ಸೊ ದಿಸ್ ಈಸ್ y2 minus y1 whole square. ಸೊ ಈಗ ನನಗೆ ಇದನ್ನು ಅಬ್ಸರ್ವ್ ಮಾಡೋಣ. ಓಕೆ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಇಲ್ಲೇ ನಾವು ಸ್ಕ್ವೇರ್ ಮಾಡಿದ್ದೀವಿ ನೋಡಿ, ಇನ್ನೊಂದು ಸರಿ ನೋಡೋಣ, ಬರೆಯೋಣ. ಸ್ಕ್ವೇರಿಂಗ್, ಅಬ್ಸರ್ವ್ ಮಾಡಿ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ನೋಡಿ ಇದನ್ನು ಸ್ಕ್ವೇರ್ ಮಾಡೋಣ. ಸೊ ಏನು ಬಂತು ನನಗೆ, ಎ ಸಿ ಸ್ಕ್ವೇರ್ ಬಂತು. ನೋಡಿ ಇದಿಷ್ಟು ರೈಟ್ ಹ್ಯಾಂಡ್ ಸೈಡ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಸ್ಕ್ವೇರ್ ರೂಟ್ ಏನಾಗುತ್ತೆ, ಗೆಟ್ ಕ್ಯಾನ್ಸಲ್ಸ್, ವಿಲ್ ಗೆಟ್ ಓನ್ಲಿ ದ ರ್ಯಾಡಿಕ್ಯಾಂಡ್. ನೋಡಿ ಇನ್ಸೈಡ್ ದ ಸ್ಕ್ವೇರ್ ರೂಟ್ ವಾಟ್ ಸಿ ನಾವು ಸ್ಕ್ವೇರ್ ಮಾಡಿದ್ರೆ ದಿಸ್ ಹೋಲ್ ಸ್ಕ್ವೇರ್ ಮೀನ್ಸ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಸ್, ರೈಟ್ ಓನ್ಲಿ ಇನ್ ದ ರ್ಯಾಡಿಕ್ಯಾಂಡ್. ನೋಡಿ ರ್ಯಾಡಿಕ್ಯಾಂಡ್ ಏನಿದೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ನೋಡಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್. ನೋಡಿ ಇದು ನಾವು ಮುಂಚೆನೇ ಹೇಳಿದ್ದೀವಿ, ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್, ಹೌದಾ, ಕಾಸ್ ಸ್ಕ್ವೇರ್ ಡಿಗ್ರಿನ ಇಲ್ಲಿ ಬರಿತೀವಿ ನಾವು, ಇದ್ರ ಮೇಲೆ ಅಲ್ಲ, ಇದ್ರ ಮೇಲೆ ಬರಿತೀವಿ. ಹಾಗೆ ಸೈನ್ ಮೇಲೆ ಸ್ಕ್ವೇರ್ ಬರ್ತಿದ್ದೀನಿ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಕ್ವೇರಿಂಗ್ ಬೋತ್ ಸೈಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಸ್. ಈಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನು ಯೂಸ್ ಮಾಡೋಣ ಬಲ್ಗಡೆಗೆ. ಓಕೆ, ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ನೋಡಿ ಈ ಟರ್ಮನ್ನು ನಾವು ಹಾಗೆ ಬರೆಯೋಣ. ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡೋಣ. ಸೊ ನಾವು ರಫ್ ವರ್ಕನ್ನು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಮಿ ರೈಟ್ ದಟ್ ಫಾರ್ಮುಲಾ. ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಅಬ್ಸರ್ವ್ ಮಾಡೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ದಿಸ್ ಇಸ್ ದ ಬೇಸಿಕ್ ಫಾರ್ಮುಲಾ. ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ.